ಸೌಜನ್ಯ ಶವ ಸಿಕ್ಕ ಸ್ಥಳ ಮಣ್ಣ ಸಂಕದಲ್ಲಿ ಚಿನ್ನಯ್ಯ ಹಲವು ಹೆಣವನ್ನ ಹೂತಿದ್ದಾನೆ. ಅಲ್ಲಿಗೆ ಸೌಜನ್ಯ ಶವವನ್ನ ಹೂತು ಹಾಕುವ ಸಂಚು ನಡೆದ ಸಾಧ್ಯತೆ ಬಗ್ಗೆ ಹೇಳಿದ್ದಾನೆ. ಈ ವಿಚಾರದಲ್ಲಿ ಚಿನ್ನಯ್ಯನನ್ನ ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಒಳಪಡಿಸಬೇಕು. ಚಿನ್ನಯ್ಯ ಹೇಳಿದ್ದೆಲ್ಲವನ್ನು ದೃಢೀಕರಿಸಬೇಕು. ಈ ದೂರು ದಾಖಲಿಸುವ ಚಿನ್ನಯ್ಯಗೆ ಆಗಸ್ಟ್ 20ರಂದೇ ತಿಳಿದಿದೆ. ಸೌಜನ್ಯ ಸಾವಿಗೆ ರಾಜ್ಯ ಸರ್ಕಾರ ಎಸ್ಐಟಿ ನ್ಯಾಯ ಒದಗಿಸುವ ನಂಬಿಕೆ ಇದೆ. ಇಂತಿ ಕುಸುಮಾವತಿ ವೈಫ್ ಆಫ್ ದಿವಂಗತ ಚಂದಪ್ಪ ಗೌಡ. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿನಲ್ಲಿ ಈ ಅಂಶಗಳು ಉಲ್ಲೇಖ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರ ಬಂಧನಕ್ಕೊಳಗಾದಾಗ ಆವರೆಗೂ ನೆಟ್ಟಿಗಿದ್ದ ಚಿನ್ನಯ್ಯ, ನಾನು ಇಲ್ಲೇ ಹೂತಿದ್ದು, ಇಷ್ಟು ಹೆಣ ಹೂತಿದ್ದು ನಿಜ ನಿಜ ಅಂತೇಳಿ ದಿನಕ್ಕೆ 40 ಬಾರಿ ಹೇಳ್ತಾ ಇದ್ದ ಚಿನ್ನಯ್ಯ ಸುಜಾತಾ ಭಟ್ ಯೂಟರ್ನ್ ಹೊಡೆದ ಬಳಿಕ, ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆದ ಬಳಿಕ ಅದೇನು ಮತ್ತೆ ಪಾಪ ಪ್ರಜ್ಞೆ ಕಾಡ್ತಾ ಗೊತ್ತಿಲ್ಲ ಆತನಿಗೆ. ತನ್ನ ವರಸೆ ಬದಲಿಸಿದ್ದ. ಅದಾದ ನಂತರದ ಡೆವಲಪ್ಮೆಂಟ್ಗಳಿದು. ಕುಸುಮಾವತಿಗೆ ಎಸ್ಐಟಿಗೆ ಬಂದು ದೂರು ಕೊಡ್ತಾ ಇರೋದು. ಈತ ಈ ಹಿಂದೆ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾನೆ, ಸೌಜನ್ಯಾಳ ಬಗ್ಗೆ ಒಂದಷ್ಟು ಸಾಕ್ಷ್ಯಗಳಿದೆ ಅಂತ ಹೇಳಿ. ಸೌಜನ್ಯ ಸತ್ತು ಬಿದ್ದ ಜಾಗದಲ್ಲೇ, ಅಥವಾ ಅರ್ಥಾತ್ ಕೊಲೆಯಾದ ಜಾಗದಲ್ಲೇ ಸೌಜನ್ಯಾಳನ್ನು ಹೂಳೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದ. ಈತನಿಗೆ ಯಾರೋ ನಿರ್ದೇಶನವನ್ನು ಕೂಡ ಕೊಟ್ಟಿದ್ರು. ಅವತ್ತಿನ ದಿನ ರಾತ್ರಿ ಈತನಿಗೆ ಫೋನ್ ಬಂದಿತ್ತು. ಆ ಸೌಜನ್ಯಾಳನ್ನು ಕೊಂದ ವಿಚಾರ ರವಿ ಪೂಜಾರಿ ಗೊತ್ತಿತ್ತು, ಆತ ನೋಡಿದ್ದ. ಆತ ಚಿನ್ನಯ್ಯನಿಗೆ ಹೇಳಿದ ಪರಿಣಾಮವಾಗಿ ಆತನನ್ನು ಕೊಲೆ ಮಾಡಲಾಯಿತು ಅಂತ. ಸೊ ಸಾಕಷ್ಟು ವಿಚಾರಗಳು ಆಕೆಯ ದೂರಿನಲ್ಲಿ ಉಲ್ಲೇಖ ಇದೆ. ಅದರ ಜೊತೆಗೆ ನಾರ್ಕೋ ಅನಾಲಿಸಿಸ್ ಟೆಸ್ಟಿಗೆ ಒಳಪಡಿಸಬೇಕು. ಮಂಪರು ಪರೀಕ್ಷೆ ನೋಡಿ, ನಿಮಗೆ ಮಂಪರು ಪರೀಕ್ಷೆ ಎನ್ನುವಂತಹದ್ದು, ನಾರ್ಕೋ ಅನಾಲಿಸಿಸ್ನ ವಿಧಾನಗಳು ಬೇರೆ ಬೇರೆ ಇರ್ತವೆ. ಮಂಪರು ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಸತ್ಯಗಳು ಹೊರಬರೋ ಸಾಧ್ಯತೆಗಳು ಇರ್ತವೆ. ಮಂಪರಾಗಿರ್ತಾರೆ, ಅರ್ಧ ಪ್ರಜ್ಞೆಯಲ್ಲಿ ಇರ್ತಾರೆ. ಒಂದಷ್ಟು ಎಲೆಕ್ಟ್ರಿಕ್ ಶಾಕ್ಗಳನ್ನು ಕೂಡ ಕೊಡಲಾಗುತ್ತೆ. ಅವರ ಶಾಕ್ ಅದರ ಅರ್ಥ ಅದೊಂದು ಮಂಪರು ಪರೀಕ್ಷೆಯ ಫಾರ್ಮಾಲಿಟೀಸೇ ಹಾಗೆ, ಅದರ ರೀತಿ ರಿವಾಜೇ ಹಾಗೆ. ಸೊ ಆ ಸಂದರ್ಭದಲ್ಲಿ ಸತ್ಯ ಹೇಳೋ ಸಾಧ್ಯತೆಗಳಿರ್ತವೆ. ಅದಕ್ಕೆ ಸ್ವತಃ ಈತ ಒಪ್ಪಿಗೆ ಕೊಡಬೇಕಲ್ಲ, ನನ್ನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಥವಾ ನಾರ್ಕೋ ಅನಾಲಿಸಿಸ್ಗೆ ಒಳಪಡಿಸಿ ಎನ್ನುವಂತಹ ಅನುಮತಿಯನ್ನು ಸ್ವತಃ ಈತ ಕೊಡಬೇಕು. ಈತ ಕೊಡದ ಹೊರತು ನಡೆಯೋದಿಲ್ಲ ಟೆಸ್ಟು. ಸೊ ಈಗ ಸೌಜನ್ಯಾಳ ತಾಯಿ ಕೂಡ ಕುಸುಮಾವತಿ ಎಸ್ಐಟಿ ಅಧಿಕಾರಿಗಳ ಜೊತೆ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ನನ್ನ ಮಗಳ ಅನೇಕ ವಿಚಾರಗಳು ಆ ಚಿನ್ನಯ್ಯನಿಗೆ ಗೊತ್ತು. ಆತನನ್ನು ದಯವಿಟ್ಟು ತನಿಖೆಗೆ ಒಳಪಡಿಸಿ, ಆತನಲ್ಲಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿ, ಆತನ ವಿವರಗಳನ್ನು ತಿಳಿದುಕೊಳ್ಳಿ. ತನಿಖೆ ಸರಿಯಾದ ರೀತಿಯಲ್ಲಿ ನಡೆದರೆ ಖಂಡಿತವಾಗಲೂ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ. ನೋಡಿ, ಸೌಜನ್ಯ ಶವ ಸಿಕ್ಕ ಸ್ಥಳ ಮಣ್ಣಸಂಕ. ಆ ಮಣ್ಣಸಂಕದಲ್ಲಿ ಚಿನ್ನಯ್ಯ ಹಲವು ಹೆಣವನ್ನು ಹೂತು ಹಾಕಿದ್ದಂತೆ. ಅಲ್ಲಿಗೆ ಸೌಜನ್ಯ ಶವವನ್ನು ಹೂತು ಹಾಕುವ ಸಂಚು ಕೂಡ ನಡೆದ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಚಿನ್ನಯ್ಯನನ್ನು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಒಳಪಡಿಸಬೇಕು. ಚಿನ್ನಯ್ಯ ಹೇಳಿದ್ದೆಲ್ಲವನ್ನೂ ದೃಢೀಕರಿಸಬೇಕು. ಈ ದೂರು ದಾಖಲಿಸುವ ಚಿನ್ನಯ್ಯಗೆ ಆಗಸ್ಟ್ 20ರಂದೇ ತಿಳಿದಿದೆ. ಆಗಸ್ಟ್ 20ನೇ ತಾರೀಕಿಗೆ ಗೊತ್ತಿದೆ ಹಿಂಗೆ ಒಂದು ದೂರು ದಾಖಲಾಗುತ್ತೆ ಅಂಥೇಳಿ. ಸೊ ಇವರೆಲ್ಲ ಇದ್ದಿದ್ದು ಒಂದೇ ಮನೆಯಲ್ಲಿ, ತಿಮರೋಡಿಯ ಮನೆಯಲ್ಲಿ. ಆರಂಭದಲ್ಲಿ ಈತನ ಮೇಲೆ ನಂಬಿಕೆ ಇತ್ತು ಎಲ್ರಿಗೂ ಕೂಡ. ಯಾವಾಗ ಈತ ವರಸೆ ಬದಲಿಸಿಕೊಂಡೋ, ಕೆಲವರು ಹೇಳ್ತಾರೆ ಈತನೂ ಕೂಡ ಸೇಲ್ ಆಗೋದ್ನೋ ಏನೋ, ಡೀಲ್ ಆಗೋದ್ನೋ ಏನೋ ಅಂಥೇಳಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಈತ ಆರಂಭದಲ್ಲಿ ಏನು ಹೇಳ್ತಾ ಇದ್ನೋ ಆ ವಿಚಾರ ತಿಮರೋಡಿ ಅರೆಸ್ಟ್ ಆದ ದಿನದಿಂದ ಈತನ ವರ್ಷನ್ಗಳೇ ಬದಲಾಗ್ತವೆ. ಈತನ ವರ್ಷನೂ ಬದಲಾಗುತ್ತೆ, ಈತನ ನಿಲುವುಗಳು ಕೂಡ ಬದಲಾಗುತ್ತೆ. ಸೌಜನ್ಯ ಸಾವಿಗೆ ರಾಜ್ಯ ಸರ್ಕಾರ ಎಸ್ಐಟಿ ನ್ಯಾಯ ಒದಗಿಸುವ ನಂಬಿಕೆ ಇದೆ. ಇಂತಿ ಕುಸುಮಾವತಿ ವೈಫ್ ಆಫ್ ದಿವಂಗತ ಚಂದಪ್ಪ ಗೌಡ ಅಂಥೇಳಿ ದೂರಿನಲ್ಲಿ ಅತಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಸೊ ಈ ವಿಚಾರಗಳನ್ನು ಗಮನಿಸ್ತಾ ಇದ್ದರೆ ಮತ್ತೆ ಮುನ್ನೆಲೆಗೆ ಬರುತ್ತಾ ಸೌಜನ್ಯ ಪ್ರಕರಣ ಎನ್ನುವಂತಹದ್ದು. ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಅದಕ್ಕೆ ಕಾರಣ FSL ರಿಪೋರ್ಟ್ ಬಂದಿಲ್ಲ ಅನ್ನೋದು. ಗೃಹ ಇಲಾಖೆ ಮತ್ತೊಮ್ಮೆ ಎಸ್ಐಟಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ SIT ಅಧಿಕಾರಿಗಳು ಮತ್ತೆ ಚುರುಕುಗೊಳ್ತಾರೆ. ಮತ್ತದೇ JCB, ಮತ್ತದೇ ಸಾಕ್ಷಿದಾರ, ಮತ್ತದೇ ಅಗಿಯೋ ಕೆಲಸ ಇದು ಆಗುತ್ತೆ. ಆದರೆ SIT ಅಧಿಕಾರಿಗಳ ಮುಂದಿನ ನಿರ್ಧಾರಗಳು ಏನು ಅನ್ನೋದೇ ಇನ್ನೂ ರಿವೀಲ್ ಅಲ್ಲ. ಮತ್ತೆ ತನಿಖೆಯನ್ನು ಶುರು ಹಚ್ಕೋತಾರೋ
ಇವತ್ತು ಕುಸುಮಾವತಿ ಕೊಟ್ಟಂತಹ ದೂರನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಮುಂದಿನ ತನಿಖೆಯಲ್ಲಿ ಈ ವಿಚಾರವನ್ನು ಕೂಡ ತನಿಖೆ ಮಾಡ್ತಾರೋ ಅಥವಾ ಎರಡನೇ ಸಾಕ್ಷಿದಾರ ಆಗಿರ್ತಕ್ಕಂತಹ ಜಯಂತ್ ಟಿಯನ್ನು ಒಂದು ತನಿಖೆಗೆ ಒಳಪಡಿಸಿ ಜಯಂತ್ ಟಿಯ ಜೊತೆ ಜಯಂತ್ ಟಿ ಅವರ ತನಿಖೆಯನ್ನು ಮಾಡೋದಕ್ಕೆ SIT ಅವರು ಮುಂದಾಗ್ತಾರೆ. ಇವತ್ತು ಕುಸುಮಾವತಿ SIT ಕಚೇರಿಗೆ ಹೋದರು. SIT ಅಧಿಕಾರಿಗಳ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಿಮ್ಮ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯ, ಆ ಚಿನ್ನಯ್ಯನಿಗೆ ನನ್ನ ಮಗಳ ಸಾವಿನ ಅನೇಕ ವಿಚಾರಗಳು ಗೊತ್ತಿದೆ. ಆತನೇ ಬಹಿರಂಗವಾಗಿ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ SIT ತನಿಖೆಯ ವ್ಯಾಪ್ತಿಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಬರದೇ ಇದ್ದರೂ ಕೂಡ ಆತನಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಬಾಯಿ ಬಿಡಿಸಬೇಕು. ಇದು ಸೌಜನ್ಯಾಳ ತಾಯಿ ಕುಸುಮಾವತಿ ಹೇಳಿಕೆ ಕೊಟ್ಟಿರುವಂತಹದ್ದು, ದೂರು ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.